ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತೇನು ವಿಷಯ ಮಾತಾಡೋಣ ಗೊತ್ತಾ? ಈಗ ನಮ್ಮ ಒಂದು ಸರ್ಕಲ್ ಇರುತ್ತಲ್ಲ, ಫ್ಯಾಮಿಲಿ ಸರ್ಕಲ್ಲು, ಅದರಲ್ಲಿ ನಮಗೆ ಒಂದೊಂದರಲ್ಲಿ ಒಬ್ಬೊಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರೆ. ನಮಗೆ ಏನೋ ಒಂದು ಐಟಮ್ ತೊಗೋಬೇಕು ಅಂತ ಇಟ್ಕೊಳ್ಳೋಣ, ಇಲೆಕ್ಟ್ರಾನಿಕ್ ಐಟಮ್ಸು, ಅದ್ರ ಬಗ್ಗೆ ಒಬ್ರಿಗೆ ಮಾಹಿತಿ ಇರುತ್ತೆ. ಇನ್ನು ಸ್ಪೋರ್ಟ್ಸ್ ಶೂಸ್ ಬಗ್ಗೆ ಇನ್ನೊಬ್ರಿಗೆ ಮಾಹಿತಿ ಇರುತ್ತೆ, ಅಡುಗೆ ಬಗ್ಗೆ ಮತ್ತೊಬ್ರಿಗೆ ಮಾಹಿತಿ ಇರುತ್ತೆ. ಈಗ ನಾವು ಕೇಳಿದಕ್ಕೆ ಮುಜುಗರ ಮಾಡ್ಕೊಂಡ್ವಿ ಅಂತ ಆದರೆ ಅವ್ರ ಹತ್ರ ಇರೋ ಮಾಹಿತಿ ನಮ್ಮವ್ರಿಗೆ ಬರಲ್ಲ. ಇವಾಗೇನು ಗೂಗಲ್ ಇದೆ, ಚಾಟ್ GPT ಇದೆ, ಎಲ್ಲ ಇದೆ. ಆದರೆ ಅವ್ರಿಗೆಲ್ಲ ನಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು ಅಥವಾ ನಮ್ಮ ಇಂಟ್ರೆಸ್ಟ್ಗಳು ಗೊತ್ತಿರಲ್ಲ, ತುಂಬ ಗೊತ್ತಿರಲ್ಲ. ಆದರೆ ನಮ್ಮ ಹತ್ತಿರ ಸರ್ಕಲ್ಗಾದರೆ ಅದೆಲ್ಲ ಮಾಹಿತಿ ಇರುತ್ತೆ. ಸೊ ನಾವೀಗ ನೀಟಾಗಿ ನಮ್ಗೆ ಈ ಥರ ಬೇಕು ಅಂತ ಇದ್ದೀವಿ, ಒಂದು ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ, ಒಂದು ಪ್ರಾಪರ್ಟಿ ಬೈ ಮಾಡಬೇಕಂತ ಇದ್ದೀನಿ, ಈ ಥರ ಒಂದು ಕಾರ್ ತೊಗೋಬೇಕಂತ ಇದ್ದೀನಿ, ಒಂದು ಹೊಸ ಫೋನ್ ತೊಗೋಬೇಕಂತ ಇದ್ದೀನಿ, ನಮ್ಮ ಫ್ರೆಂಡ್ಸ್ಗೋ ನಮ್ಮ ರಿಲೇಟಿವ್ಸ್ಗೋ ಕೇಳಿದರೆ ಅವ್ರು ನಮಗೆ ಸಜೆಷನ್ ಕೊಡ್ತಾರೆ, ನಾವು ತೊಗೋಬೋದು. ಹೆಂಗಪ್ಪ ಕೇಳೋದು? ಕೇಳಿದರೆ ನಾನು ಚಿಕ್ಕ ಮನುಷ್ಯ ಆಗಿಬಿಡ್ತೀನ, ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರ? ಈ ಥರ ಎಲ್ಲ ಅಂದ್ಕೊಂಡ್ರೆ ಲಾಸ್ ಯಾರಿಗೆ ಹೇಳಿ? ದುಡ್ಡು ಕೊಟ್ಟು ತೊಗೋತಾ ಇರೋದು ನಾವೇನು ಅವ್ರಿಗೆ ಪ್ರಾಮಿಸ್ ಮಾಡಬೇಕಾಗಿಲ್ಲ. ನೀವು ಏನು ಹೇಳ್ತೀರೋ ಅದನ್ನೇ ಬೈ ಮಾಡೋದು, ಬೇರೆ ಏನೂ ತೊಗೊಳ್ಳಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಫೈನಲ್ ಡಿಸಿಷನ್ ನಿಮ್ಮದೇ. ಸಜೆಷನ್ ತೊಗೊಳ್ಳಿ, ಕೇಳೋದಕ್ಕೇನು. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಾದರೆ ಇನ್ನೊಂದು ಕಿವಿ ಇದೆಯಲ್ಲ, ಅದರಲ್ಲಿ ಆ ಕಡೆ ಹಾಕ್ಬಿಡಿ, ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಡಿಸಿಷನ್ ನಮ್ಮದೇ, ಫೈನಲ್ ಡಿಸಿಷನ್ ನಮ್ಮದೇ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆ ನನಗಂತೂ ಕಾಣಿಸಲ್ಲ. ನಮ್ಮೊಂದು ಅಕ್ಕ ಇದ್ದಾರೆ, ನನಗೆ ಈ ಮೇಕಪ್ ಐಟಮ್ ಬಗ್ಗೆಲ್ಲ ಮಾಹಿತಿ ಇರಲ್ಲ. ಅವ್ರನ್ನ ಪಕ್ಕಾ ಕಾನ್ಸಲ್ಟ್ ಮಾಡೋದು, ಏನಾದರೂ ತೊಗೋಬೇಕಂತಾರೆ ಇವಾಗ ಕಾಸ್ಮೆಟಿಕ್ಸ್ನ, ಅವರು ಪಕ್ಕ ಹೇಳ್ತಾರೆ. ಒಂದೊಂದು ಸಾರಿ ಅವ್ರದ್ದೇ ಪರ್ಸ್ನಲ್ ಐಟಮನ್ನು ನಾನು ಗಿಫ್ಟ್ ಕೊಟ್ಟಿರೋದು ಇದೆ. ಈ ಥರ ಒಬ್ಬೊಬ್ರು ಇರ್ತಾರೆ ನಿಮಗೆ, ನಿಮ್ಮ ಫ್ಯಾಮಿಲಿನಲ್ಲೂ ಏನೋ ಒಂದು ಇನ್ಫಾರ್ಮೇಷನು ಪಕ್ಕಾ ಸಿಗುತ್ತೆ ಇವ್ರ ಹತ್ರ ಅಂತ. ಅಂಥವ್ರ ಹತ್ರ ನಿಜವಾಗ್ಲೂ ಕೇಳಿಸ್ಕೊಳ್ಳಿ, ಯೂಸ್ ಆಗುತ್ತೆ. ಮುಜುಗರ ಮಾಡ್ಕೊಬಿಡಿ. ಇನ್ ಕೇಸ್ ಇಷ್ಟ ಆಗಲಿಲ್ಲ ಅಂದರೆ ತಲೆನೇ ಕೆಡಿಸ್ಕೊಳ್ದೆ ಇನ್ನೊಂದು ಕಿವಿಯಿಂದ ಆಚೆಗೆ ಹಾಕ್ಬಿಡಿ. ಏನಂತೀರಾ?